ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಊಟಿಗೆ 23-24 ಹೋಗಿ ಬಂದಿದ್ದು ಫ್ರೆಂಡ್ಸ್. ಆವತ್ತಿಂದ ನಾನು ಒಂದು ವೀಡಿಯೋನೂ ಮಾಡಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಸ್ವಲ್ಪ ನನಗೆ ಕೆಲಸದಲ್ಲೂ ಬ್ಯುಸಿ ಆಯಿತು. ಸ್ವಲ್ಪ ಕೆಲಸ ಬ್ಯುಸಿಯಾಗಿ ನನಗೇನಾಯಿತು, ಸ್ವಲ್ಪ ಮೈಯೆಲ್ಲ ಟಯರ್ಡ್ ಆದಂಗೆ ಆಗೋಯಿತು ಫ್ರೆಂಡ್ಸ್. ನಾನು ಇವತ್ತೂ ಎಷ್ಟು ಒಂದು 3 2:30 ಬಂದು ಮಲ್ಕೊಂಡಳು. 6:30. ಇವಾಗ ಎಷ್ಟು ಟೈಮ್ ಫ್ರೆಂಡ್ಸ್? 7:30. ನಾನು 6:30ಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಒಂದು 5-6 ಅವರ್ ನಿದ್ದೆ ಮಾಡಿದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಕೆಲಸ ನಿಮಗೆ ಗೊತ್ತಲ್ಲ, ನಾವೇನಾದರೂ ಕೆಲಸದಲ್ಲಿದ್ದರೆ ನಮಗೆ ಆ ಕೆಲಸದ ವರ್ಕಲ್ಲಿ ನಾವು ಬ್ಯುಸಿಯಾಗಿರ್ತೀವಲ್ಲ ಫ್ರೆಂಡ್ಸ್. ಹಂಗಾಗಿ ಇದು ಎಲ್ರಿಗೂ ಗೊತ್ತಿರೋದೆ, ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತಲ್ವ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ನಾನು ಫ್ರೆಂಡ್ಸ್ 1 ವೀಕ್ ಆಯಿತು ಫ್ರೆಂಡ್ಸ್, ವೀಡಿಯೋನೇ ಮಾಡಿಲ್ಲ. ಅಯ್ಯೋ ಹೆಂಗೂ ಇನ್ನೇನು ಈ ವರ್ಷ ಮುಗ್ದೋಯ್ತಲ್ಲ, ಮಾಡೋಕ್ಕಾಗುತ್ತೆ. ನಾಳೆಯಿಂದ ನಂದು ಸೆಕೆಂಡ್ ಶಿಫ್ಟ್ ಇತ್ತು. ಸೆಕೆಂಡ್ ಶಿಫ್ಟಲ್ಲಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ಸುಮ್ಮನೆ ಇದ್ದೆ. ಆಮೇಲೆ ಫ್ರೆಂಡ್ಸ್ ಏನಾಯಿತು, ಮಲಗಿದ್ನ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ನಮಗೆ ಈ 24ರಲ್ಲಿ ಏನೇನಾಯಿತು, 23ರಲ್ಲಿ ಏನೇನಾಗಿದೆ. ಆಮೇಲೆ ಫ್ರೆಂಡ್ಸ್ ನನ್ನ ಮೈಕು ಆಫ್ ಆಗಿದೆ, ಚಾರ್ಜರ್ ಇಲ್ಲ. ನಾನು ಊಟಿಯಿಂದ ಬಂದಾಗಿಂದನೂ ಅಷ್ಟೇ ಫ್ರೆಂಡ್ಸ್, ನಂದು ಚಾರ್ಜರ್ ಇದು ಮೈಕೂ ಯೂಸ್ ಮಾಡಲಿಲ್ಲ, ನಾನು ವೀಡಿಯೋನೇ ಮಾಡಲಿಲ್ಲ. ಸುಮ್ಮನೆ ಆವತ್ತು ಫ್ರೆಂಡ್ಸ್ ನಾನು ಮೊನ್ನೆ ಕೂತಿದ್ದೆ, ಇದು ಮನೇಲಿ ಬಂದಿದ್ದಲ್ಲ, ಆವಾಗ ನಂದು ಊಟಿದೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಇತ್ತಲ್ಲ, ಆ ಫೋಟೋಸ್ ಎಲ್ಲ ನಾನೇನು ಮಾಡಿದೆ, ಸುಮ್ಮನೆ ಒಂದು ವೀಡಿಯೋ ಮಾಡಿ ಅದೇ ಹಾಡೇನೋ ಹಾಕಿರೋ ಫ್ರೆಂಡ್ಸ್. ಒಂದರಲ್ಲಿ ಹಾಡು ಹಾಕಿದ್ದೀನಿ, ಒಂದ್ರಲ್ಲಿ ಹಾಗೆ ಹಾಕಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ಇವಾಗ ನಾನು ಬಂದು ಒಂದು 2 ಡೇಸಿಂದ ಫ್ರೆಂಡ್ಸ್ ನನಗೆ ಏನು ಗೊತ್ತಾ, ಫುಲ್ ಮೈಯೆಲ್ಲ ನೋವು, ಕಾಲೆಲ್ಲ ಪೇಯ್ನು, ಸ್ವಲ್ಪ ನಂದು ಕಾಲೆಲ್ಲ ಊದ್ಕೊಂಡಿರೋ ಥರ ಸ್ವಲ್ಪ. ಅದು ಕೆಲಸದಾದ್ರೆ ನಿಮಗೆ ಗೊತ್ತಿರೋಸಲ್ಲ ಫ್ರೆಂಡ್ಸ್, ಯಾವಾಗಾದ್ರೂ ನಾವು ಕಂಟಿನ್ಯೂ ಡ್ಯೂಟಿ ಮಾಡಿದಾಗ ಇದನ್ನು ನಾವು ಯಾರಿಗೂ ಹೇಳ್ಕೊಳ್ಳೋ ಹಾಗಿಲ್ಲ. ಅವ್ರವ್ರ ಕಷ್ಟ ಅವ್ರಿಗಿದ್ದಿದ್ದೆಲ್ಲೋ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಬಂದ ತಕ್ಷಣ ಸ್ಲೀಪ್ ಮಾಡೋದು. ಆಮೇಲೆ ಫ್ರೆಂಡ್ಸ್ ನೆನ್ನೆ ಅಂತೂ ನಾನು ಎಷ್ಟು ಒಂದು 2:30 3 o'clock ಬಂದಂತೂ ನೈಟು 12 o'clock ತನಕ ಮಲಗಿದ್ದೀನಿ. ತುಂಬ ಲೇಟಾಗಿ ಊಟ ಮಾಡಿದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಕಷ್ಟ ಅವ್ರಿಗಿದ್ದೇ ಇರುತ್ತೆ ಅಲ್ವಾ. ಆಮೇಲೆ ಫ್ರೆಂಡ್ಸ್ ನಾನು ಯೂಟ್ಯೂಬ್ದು ಏನು ವೀಡಿಯೋ ಮಾಡೋಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಮೈಗೂ ಆಗಲಿಲ್ಲ, ಊಟಿಯಿಂದ ಚೆನ್ನಾಗಿ ಬಂದೆ. ಅಲ್ಲೇ ನನಗೇನು ಹೆಲ್ತ್ ಪ್ರಾಬ್ಲಮ್ ಆಗಲಿ, ಹೆಲ್ತ್ ಇಶ್ಯೂ ಆಗಲಿ ನನಗೆ ಯಾವುದೂ ಆಗಲಿಲ್ಲ ಫ್ರೆಂಡ್ಸ್. ಊಟಿನಲ್ಲಿ ಯಾಕೊತ್ತಾ ಎಲ್ಲ ಚೆನ್ನಾಗಿ ಟ್ರಿಪ್ ನೋಡಿದ್ವಿ, ಮತ್ತು ಓಡಾಡೋಕ್ಕೆ ನಮಗೆಲ್ಲ ಅಲ್ಲಿ ಗಾಡಿಗಳಿದ್ದು, ಮತ್ತು ಫುಡ್ಡಲ್ಲಾಗಲಿ ಯಾವುದಿಲ್ಲ, ಬರೋವಾಗಲೂ ಸಲೀಸಾಗಿ ಆರಾಮಾಗೆ ಬಂದೆ. ಇಲ್ಲಿ ಸ್ವಲ್ಪ ಒಂದು 2 days 3 days ನನಗೆ ಕೆಲಸದಲ್ಲಿ ಸ್ವಲ್ಪ ಕೆಲಸ 2 ಶಿಫ್ಟ್ ಮಾಡ್ತಾಯಿದ್ದೆ, ಕೆಲಸ ಜಾಸ್ತಿ ಆಯ್ತಲ್ಲ. ಹಂಗಾಗಿ ನಾನು ಒಂದು 2 days ಒಂಥರ ನನಗೆ ಹೆಂಗೆ ಅಂದರೆ ಪೇಯ್ನು, ಬಾಡಿ ಪೇಯ್ನು, ಕಾಲೆಲ್ಲ ಪೇಯ್ನು. ಆಮೇಲೆ ಏನಾದರೂ ಕೂತಿದ್ರೆ ನಿಂತಿದ್ರೆ ತಲೆ ಸುತ್ತ ಅಂದರೆ ಫ್ರೆಂಡ್ಸ್ ನನಗೆ ಸರಿಯಾಗಿ ರೆಸ್ಟ್ ಇಲ್ಲ, ನಿದ್ದೆ ಇಲ್ಲ. ಮನುಷ್ಯನಿಗೆ ರೆಸ್ಟ್ ಇರಬೇಕು ಅಲ್ವ, ನಾವು ಏನೇ ಕೆಲಸ ಮಾಡಲಿ ಸ್ವಲ್ಪ ರೆಸ್ಟ್ ಇರಬೇಕು. ಮತ್ತು ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾಯಿದ್ದೆ. ಹಂಗಾಗಿ ಫ್ರೆಂಡ್ಸ್ ನಾನು ಏನು ವೀಡಿಯೋನು ಮಾಡಲಿಲ್ಲ. ಯಾರ್ದು ಯೂಟ್ಯೂಬ್ ಏನಾಯಿತು ಯಾವುದು ನಾನು ನೋಡೋಕ್ಕಾಗಿಲ್ಲ. ನಾನು ನೋಡಿದ್ದು ಒಂದೆರಡು ವೀಡಿಯೋ ಯಾರ್ದೋ ನೋಡಿದೆ ಅಷ್ಟೇ. ಆಮೇಲೆ ಫ್ರೆಂಡ್ಸ್ ನಾನಿವತ್ತು ಮಲಗಿದ್ದೆ 6:30 ಅನ್ಕೊಳ್ಳಿ. ಆವಾಗ ನಮ್ಮ ಸೂಪ್ರೈಸರ್ ನನಗೆ ಏನಪ್ಪ ಕಾಲ್ ಮಾಡಿದರು, ಅವ್ರಿಗೆ ನಾನು ಮಾತಾಡಿ ಮತ್ತೆ ಮಲ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಬೆಂಗಳೂರಿಗೆ ಬಂದು 19 yearsಗೆ ಬಂತು ಅನ್ಕೊಳ್ಳಿ. ನಾವು ಬಂದು 19 ವರ್ಷಕ್ಕೆ ಬಂತೇನೋ, ಆಗಿರ್ಬೋದು, ಒಂದು 19-20 ವರ್ಷ ಫ್ರೆಂಡ್ಸ್. ಆವಾಗ ನನಗೆ ಅವಾಗಿಂದಲೂ ಒಬ್ಬರು ಫ್ರೆಂಡ್ಸ್ ಇದ್ದಾರೆ. ನಾವು ಹೆಂಗೆ ಅಂದರೆ ಫ್ರೆಂಡ್ಸ್, ನಮ್ಮಿಬ್ಬರ ಫ್ರೆಂಡ್ಶಿಪ್ಪು, ನಾವಿಬ್ಬರು ಮಾತಾಡಲಿಲ್ಲ ಅಂದ್ರೂ ಅಷ್ಟು ಹತ್ತಿರ ಇದ್ದೀವಿ. ಏನೋ ಯಾವಾಗಾದರೂ ಸಿಕ್ಕಿದ್ರು ಅಷ್ಟೇ. ಯಾಕಂದರೆ ನಾವು ಆವಾಗ ನಾನು ಅಟೆಂಡೆನ್ಸ್ದು ಮಾಡೋ ಕೆಲಸಕ್ಕೆ ಹೋಗುವಾಗ ಅವಳು ನಾನು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ವಿ. ಯಾವಾಗಾದರೂ ಒಂದು ಹಬ್ಬ ಬರಲಿ, ಒಂದೇನಾದರೂ ಫಂಕ್ಷನ್ ಇರಲಿ, ಆಮೇಲೆ ಅವಳು ನಾನು ಸ್ವಲ್ಪ ದಿನ ಜೊತೆಲಿ ಕೆಲಸ ಮಾಡಿದೆ. ಆವಾಗ ನಾವು ಒಂದೇ ಥರ ಸ್ಯಾರಿ ತಗೋತಾಯಿದ್ದೆ ಫ್ರೆಂಡ್ಸ್. ಅವಳು ಯಾವಾಗೂ ಡ್ರೆಸ್ ಹಾಕಲ್ಲ, ಅವರು ಬರೀ ಸ್ಯಾರಿನೇ ಹಾಕೋದು. ನಾನು ಫ್ರೆಂಡ್ಸ್ ಡ್ರೆಸ್ಸು ಹಾಕ್ತೀನಿ, ಸ್ಯಾರಿನೂ ಹಾಕ್ತೀನಿ, ಮತ್ತು ಟೀ ಶರ್ಟ್ಗಳು ನಂದೇನಿಲ್ಲ. ನಾನು ಬಟ್ಟೆ ಡ್ರೆಸ್ ಬಗ್ಗೆ ಏನು ನಾನು ಅದು ಹಾಕಲ್ಲ ಇದು ಹಾಕಲ್ಲ. ಆದರೆ ನಾನು ಫ್ರೆಂಡ್ಸ್ ಯಾವುದೇ ಮಾಮೂಲಿ ನಾನು ಏನು ಟೀ ಶರ್ಟ್ ಇರುತ್ತೆ ಅದಾಗಲಿ ಮತ್ತು ಡ್ರೆಸ್ ಆಗಲಿ ಇದೇನೆಲ್ಲ ನಾನು ಹಾಕತ್ತೀನಿ ಫ್ರೆಂಡ್ಸ್. ಹಂಗಾಗಿ ನಾನು ಈ ಥರ ಹಾಫ್ ಸ್ಕರ್ಟು ಇದೆಲ್ಲ ಏನು ಹಾಕಲ್ಲ. ಇದು ನಾನು ಯಾವಾಗಲೂ ಹಾಕತ್ತೀನಿ. ಆಮೇಲೆ ಏನಾಯಿತು, ಅವಳು ಫ್ರೆಂಡ್ಸ್ ನನಗೆ ಫೋನ್ ಮಾಡಿದೆ, ಏನೇ ಮಾಡ್ತಾ ಇದೆಯಾ, ಇದೇನಪ್ಪ ಅಂದರೆ ನಾನು ಫ್ರೆಂಡ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ. 6:20 ಇನ್ನೇನು ಎದ್ದೇಳೋಣ ಮೇಲಕ್ಕೆ, ಇನ್ನೇನು ಟೈಮ್ ಆಯ್ತಲ್ಲ. ಆಮೇಲೆ ಇವತ್ತು ಫ್ರೆಂಡ್ಸ್ ನನ್ನ ಮಗಳು ಮಧ್ಯಾಹ್ನನೇ ಫೋನ್ ಮಾಡಿದ್ದು, ಮಮ್ಮಿ ನಾವು ಈಶಾ ಟೆಂಪಲ್ ಇದೆ, ಅದು ಈಶಾ ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರತ ಇದೆಯಲ್ಲ, ಈಶಾ ಫೌಂಡೇಶನ್ ಇದೆಯಲ್ಲ, ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ಲು. ಸರಿ ನೀನು ಹೋಗು, ನಾನಿನ್ನೂ ಡ್ಯೂಟಿಯಿಂದ ಬರೋದು ಲೇಟಲ್ವ, ಹೋಗಲಿ ಬಿಡಿ ಇವತ್ತು ಹೆಂಗು. ಅವರೆಲ್ಲ ಹೋಗ್ತಾ ಇರುವಾಗ ನಾವೇಗೆ ಬೇಡ ಅನ್ಬೇಕು ಫ್ರೆಂಡ್ಸ್. ಅವ್ರದ್ದು ವರ್ಕ್ ಮುಗಿಸ್ಕೊಂಡೇ ಹೋಗಿದ್ದಾರೆ. ಅವರು ಏನೋ ಲ್ಯಾಪ್ಟಾಪಿನೂ ಆಫ್ ಮಾಡಿರಲಿಲ್ಲ, ಆಮೇಲೆ ಅದೇ ಆಫ್ ಆಯ್ತು. ಈಗ ನೋಡಿದ್ದೀರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇದೆ, ಅವ್ರ ಮೊಬೈಲಲ್ಲೇ ಆಫ್ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತಲ್ಲ ಲ್ಯಾಪ್ಟಾಪು. ಆಮೇಲೆ ಸರಿ ಫ್ರೆಂಡ್ಸ್ ನಾನು ಬಂದೆ, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೆ, ಕೆಲಸದ ಹತ್ರ ಮಲಗಿದೆ. ಒಂದು 6:45 ಆಯಿತು.
ಅವಾಗ ನೋಡಿದ್ರೆ ನನ್ನ ಫ್ರೆಂಡ್ಸ್ದು ಫೋನ್ ನಾನೇ ತಿಳ್ಕೊಂಡೆ ಹೊಸ ವರ್ಷ ಅಲ್ವಾ ವಿಶ್ ಮಾಡೋಕ್ಕೆ ಫಸ್ಟೇ ವಿಶ್ ಮಾಡೋಕ್ಕೆ ಕಾಲ್ ಮಾಡಿರ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅವಳಿಂದೆ ಯೂಟ್ಯೂಬಲ್ಲಿ ಏನು ಮಾಡೇ ಇಲ್ಲ ನೀನು, 1 ವೀಕ್ ಆಯಿತು, ನೀನು ಯಾವಾಗ ನನ್ನ ವಿಡಿಯೋ ಇಲ್ಲ ಕಣೆ, ನಾವು ನೋಡ್ತಾ ಇರ್ತೀವಿ, ಎಲ್ಲರೂ ಮಾತಾಡ್ಕೊತೀವಿ. ಈಗ ಈ ಸಣ್ಣಕ್ಕಾಗಿದ್ದಾಳೆ ಫ್ರೆಂಡ್ಸ್, ನಾನು ಅವಾಗ ದಪ್ಪಕ್ಕಿದ್ದೆ, 85 kg ಇದೆ. ಎಲ್ಲ ವಿಷಯನೂ ಮಾತಾಡ್ಕೊತಾ ಇರ್ತೀವಿ ಕಣೆ, ನಿಂದು ವೀಡಿಯೋದಲ್ಲಿ ನೀನೇನಾದರೂ ಸ್ಯಾರಿ ಹಾಕೊಂಡಂಗೆ ಮಾಡಿದಾಗ ಇದನ್ನೆಲ್ಲ ಮಾತಾಡ್ಕೊತಾ ಇರ್ತೀವಿ. ಇವಾಗಂತೂ ಅವಳು ವರ್ಕಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟವಳೆ ಕಣ್ರಪ್ಪ. ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಹೋಗಿ ನಮಗೆ ಮಾತಾಡಲ್ಲ, ಫೋನ್ ಮಾಡಲ್ಲ. ಯಾವಾಗ ನೋಡಿದ್ರು ಏನಾದರೂ ಫ್ರೆಂಡ್ಸ್ ಯಾವಾಗಾದರೂ ಅವ್ರು ಫೋನ್ ಮಾಡಿದಾಗ ನಾನು ಕೆಲಸದ ಹತ್ರ ಕೆಲಸನೇ ಹೇಳ್ತಾ ಇರ್ತೀನಿ ನಮ್ಮ ಹುಡುಗರಿಗೆ. ಅವ್ರು ಹೇಳೋದೇನು ಸುಳ್ಳಿಲ್ಲ ಬಿಡಿ, ಯಾಕಂದರೆ ಅವ್ರು ಯಾವಾಗಾದರೂ ಏನಾದರೂ ಫೋನ್ ಮಾಡ್ತಾರೆ, ಆ ಟೈಮಲ್ಲೆಲ್ಲ ನಾನು ಏನಾದರೂ ಹುಡುಗ್ರಿಗೆ ಕೆಲಸ ಹೇಳ್ತಾ ಇರ್ತೀನಿ, ಇಲ್ಲಾಂದ್ರೆ ಏನಾದರೂ ಸಿಸ್ಟರ್ ಹತ್ರ ಮಾತಾಡ್ತಾ ಇರ್ತೀನಿ, ಬ್ರದರ್ ಹತ್ರ ಏನಾದರೂ ಕೆಲಸ ಹೇಳ್ತಾ ಇರ್ತಾರೆ. ಯಾವಾಗ ಟೈಮಲ್ಲಿ ಆಮೇಲೆ ಫ್ರೆಂಡ್ಸ್ ಮೀಟಿಂಗ್ ಇದ್ದಾಗ ನಾನು ಫೋನ್ನ ಸ್ವಿಚ್ ಆಫ್ ಮಾಡ್ಕೊಬಿಡ್ತೀನಿ. ಅವ್ರು ಹೇಳೋದೇನು ತಪ್ಪಿಲ್ಲ ನೋಡಿ ಫ್ರೆಂಡ್ಸ್. ಅವ್ರವ್ರ ಕೆಲಸ ಇದು ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಎಲ್ಲನೂ ಫ್ರೆಂಡ್ಸು ಬೇಕು, ನಮಗೆ ಕೆಲಸನೂ ಬೇಕು, ಹೊಟ್ಟೆಗೆ ಊಟನೂ ಬೇಕು ಅಲ್ವ, ನಾವೆಲ್ಲನೂ ನೋಡಬೇಕು ಅಲ್ವ, ಒಂದೇ ನೋಡೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಸ್ವಲ್ಪ ವರ್ಕ್ ಪ್ಲೇಸಲ್ಲಿ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಮನೆಯವ್ರ ಹತ್ರ, ನನ್ನ ಮಕ್ಕಳ ಹತ್ರ, ಯಾರ ಹತ್ರನೇ ಆದರೂ ಫ್ರೆಂಡ್ಸ್ ನಾನು ಸ್ವಲ್ಪ ಫೋನ್ ಯೂಸ್ ಮಾಡೋದು ಕಮ್ಮಿನೇ ಫ್ರೆಂಡ್ಸ್. ನಿಮ್ಮ ಹತ್ರ ಏನಕ್ಕೆ ನಾನು ಸುಳ್ಳು ಹೇಳಬೇಕು. ನಾನು ಯಾರ ಹತ್ರ ಮಾತಾಡಿದ್ರು 5 ನಿಮಿಷ ಇಲ್ಲ 3 ನಿಮಿಷ ಅಂದ್ಕೊಳ್ಳಿ, ನಾನು ಏನು ಹೇಳ್ಬಿಡ್ತೀನಿ, ಅವ್ರಿಗೆ ಗೊತ್ತು ಮಾಡ್ಕೊಡ್ತಾರೆ, ಓ ಇವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್ ಇಲ್ಲಿ ಅಂತಲ್ಲ, ನಾನು ಇದು 17 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ, ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಯಾವಾಗಲೂ ನೋಡಿ ನಂದು ಸ್ವಲ್ಪ ಎಲ್ಲೇ ಹೋಗಲಿ ನಾನು ಫ್ರೆಂಡ್ಸ್ ಎಲ್ಲಿ ಕೆಲಸ ಮಾಡಲಿ, ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಬ್ಯುಸಿ ಕಮ್ಮಿ ಇರುತ್ತೆ, ಅಲ್ಲಿ ಕೆಲಸ ಸ್ವಲ್ಪ ನಾನು 1 ಮಂತ್ ಆಯಿತು ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ ಫ್ರೆಂಡ್ಸ್ ಕೆಲಸದಲ್ಲಿ. ಹಂಗಾಗಿ ಏನಾಗೋಯ್ತು, ಅವಳು ಫೋನ್ ಮಾಡಿದ್ಲು, ಏನೇ ಮಾಡ್ತಾಯಿದ್ದೆ. ನಾನು ಮಾಮೂಲಿ ಫ್ರೆಂಡ್ಸ್ ಹತ್ರ ಮಾತಾಡೋದು ನಿಮಗೆ ಗೊತ್ತೇ ಇರುತ್ತಲ್ಲ, ಏನು ಹೇಳೇ ಮಲಗಿದ್ದೀನಿ ಅಂತ ಅಂದೆ. ಏನೇ ಮಾಡ್ತಾಯಿದ್ದೀಯಾ ಅಂತ ಅಂದೆ. ಅಯ್ಯೋ ಮಲಗಿದ್ದೀನಿ ಅಂದರು ಮತ್ತೆ ಏನೇ ಮಾಡ್ತಾಯಿದ್ದೆ, ಏನಾದರೂ ಅರ್ಜೆಂಟ್ ಇತ್ತಂದೆ. ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಏನು 1 ವಾರ ಆಯಿತು ವೀಡಿಯೋ ಮಾಡಲಿಲ್ಲ. ಮಾಡ್ತೀನಿ ಬಿಡೆ, ಈಗೇನು ಅದರಿಂದ ಅರ್ಜೆಂಟ್ ನಾನು ದುಡ್ಡು ಗೊತ್ತಾಯ್ತಾ ನನಗೆ, ಇವಾಗೇ ಸ್ಟಾರ್ಟ್ ಮಾಡಿರೋದ್ರೆ. ಮೊದಲು ಚಾನಲ್ ಇದ್ದಾಗ ಲಾಕ್ ಆದಾಗ ಬಾಯ್ ಬಡ್ಕೊತಾಯಿದ್ದೆ. ಆವಾಗ ಫ್ರೆಂಡ್ಸ್ ನಂದು ಚಾನಲ್ ಲಾಕ್ ಆಯ್ತಲ್ಲ, ನಾನು ಅವಾಗ ಯಾವಾಗಲೂ ಅವ್ಳಿಗೆ ಹೇಳ್ದೆ, ಅಯ್ಯೋ ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು, 500 ವೀಡಿಯೋ ಹಾಕಿದ್ದೆ ಕಣೆ, ವಾಚ್ ಅವರ್ಸ್ ಎಲ್ಲ 2,500 ಆಗಿತ್ತು ಫ್ರೆಂಡ್ಸ್. ಅವಾಗ 3,000 ವಾಚ್ ಅವರು ಮತ್ತು 500 ಸಬ್ಸ್ಕ್ರೈಬಿಗೆ ಆವಾಗ ಮಾನಿಟೈಸೇಷನ್ ಆಯ್ತಿತ್ತು ಚಾನಲು. ಯಾವಾಗ ಅಂದರೆ ಫ್ರೆಂಡ್ಸ್ 2020 ಅನ್ಕೊಳ್ಳಿ, 21ಗೋ 22ಗೋ ನಂದು ಲಾಕ್ ಆಗೋಯ್ತು. ಅದ್ರ ಮೇಲೆ ನಾನು ಆವಾಗ ಫ್ರೆಂಡ್ಸ್ ನಾನು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ, ಸಾಫ್ಟ್ವೇರ್ ಕಂಪ್ನಿನಲ್ಲಿ. ಆವಾಗೆಲ್ಲ ಬಾಯ್ ಬಡ್ಕೊತಾ ಇದ್ದೆ, ನನ್ನ ಚಾನಲ್ ಆಗಾಯಿತು, ನನ್ನ ಚಾನಲ್ ಹೋಯ್ತು ಅಂತ ಬಡ್ಕೊತಿದ್ದೆ. ಇವಾಗ ಚಾನಲ್ ಓಪನ್ ಮಾಡ್ಕೊಂಡು ಮಲಗಿದೆಯಾ ನಂದು. ಆಯಿತು ಬಿಡೆ, ನಾಳೆಯಿಂದ ನಂದು 2nd ಶಿಫ್ಟು, ಇಷ್ಟು ದಿನ 1st ಶಿಫ್ಟ್ ಇದ್ದೆ, ನಾಳೆಯಿಂದ 2nd ಶಿಫ್ಟು ಮಾಡ್ತೀನಿ ಬಿಡ್ರೆ, ಅದೇನೊಂದು ದೊಡ್ಡ ವಿಷಯನ. ಯಾವಾಗ ಟೈಮ್ ಬರ್ತೋ ಆವಾಗ ಮಾಡ್ತೀನಿ ವೀಡಿಯೋನ ಅಂತದೆ. ಹೋಗಿ ಇವತ್ತಿಗೆ ಲಾಸ್ಟು 31 1-2 ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಇವತ್ತು ನಾನು ಒಂದು ವೀಡಿಯೋನಾದರೂ ಈ ವರ್ಷ ನಂದು ಏನೇನು ಒಂದು ಲೈಫಲ್ಲಿ ಯಾರಿಗಾದ್ರೂ ಏನಾದರೂ ಹಾಗೆ ನಡೆದಿರುತ್ತೆ, ಇಲ್ಲ ಒಂದು ಏನಾದರೂ ಚೇಂಜಸ್ ಇರುತ್ತಲ್ಲ, ಅದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡು ಅವಳು ಹೇಳ್ದೆ ಹೋಗಿದ್ರು. ನಾನೇನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಒಂದು 7-8 ಗಂಟೆ ತನಕ ಮಲ್ಕೊಂಡು ಆಮೇಲೆ ಎದ್ದು ಮಾಡೋಕ್ಕಾಗುತ್ತೆ, ಏನೇನು ಸಾಂಬಾರು ಐತಲ್ಲ, ಒಂದು ರೈಸ್ ಏನಾದರೂ ಇಲ್ಲ ರೊಟ್ಟಿ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಇನ್ನೆಲ್ಲ ಕೆಲಸ ನನ್ನ ಮಗಳೇ ಮಾಡ್ಬಿಟ್ಟು ಹೋಗಿದ್ಲು. ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದೆಲ್ಲ, ನೀನು ಸ್ವಲ್ಪನೇ ಬಟ್ಟೆ ಇತ್ತು. ಅದಕ್ಕೆ ನಾನೇನು ಮಾಡಿದೆ ಫ್ರೆಂಡ್ಸ್, ಬಂದು ಮಲ್ಕೊಬಿಟ್ಟೆ. ಆಮೇಲೆ ಏನೇ ಹೆಂಗಿದೆಯೇ ಚೆನ್ನಾಗಿದೆಯೇ ಅಂತ ಎಲ್ಲ ನಾವು ಫ್ರೆಂಡ್ಸಲ್ಲಿ ಮಾತಾಡೋದು ಗೊತ್ತಲ್ಲ ಫ್ರೆಂಡ್ಸ್. ಅವರು ಆಲೇ ಮಕ್ಕಳು ಮದುವೆ ಆಗಿದ್ದಾರೆ, ಅವ್ರಿಗೂ ಫ್ರೆಂಡ್ಸ್ 2 ಜನ ಮಕ್ಕಳು ಮದುವೆ ಆಗಿದ್ದಾರೆ, ನನಗೂ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಆದರೆ ನಾವು ಫ್ರೆಂಡ್ಸ್ ಹೆಂಗೆ ಅಂದರೆ, ಈಗ 18 ವರ್ಷದ ಹಿಂದೆ ಯಾವ ಥರ ಇದ್ದೋ ಏನಂದರೆ ಫ್ರೆಂಡ್ಸ್, ನಾವು ಮೀಟ್ ಆಗೋದು ಕಮ್ಮಿ ಅಂದರೆ ಈ ನಡುವೆ ಇನ್ನೂ ಕಮ್ಮಿ. ಎಲ್ಲಾದರೂ ನಮ್ಮ ಏರಿಯಾದಲ್ಲಿ ಅವರಿರೋದು, ಎಲ್ಲಾದರೂ ಅವಳು ಸಿಕ್ಕಲಿ, ಅಕಸ್ಮಾತ್ ಅವ್ರ ಹಸ್ಬೆಂಡ್ ಸಿಕ್ಕಲಿ, ಅವ್ರು ಮಾತಾಡಿಸಿದ್ರೆ ಏಮ ಸಿಕ್ಕಿದ್ಲು ಅಂತ ಅವ್ರು ಹೇಳ್ತಾರೆ. ಅವಳು ಎಲ್ಲಾದರೂ ಫ್ರೆಂಡ್ಸ್, ನಾವು ಯಾವುದಾದ್ರೂ ಚೀಟಿ ಹಾಕಿರ್ತೀವಿ, ಅಕಸ್ಮಾತ್ ಸಂಘಕ್ಕೆ ಹೋಗಿರ್ತೀವಿ, ಇಲ್ಲ ಯಾವುದಾದ್ರೂ ಈ ಏರಿಯಾದಲ್ಲಿ ಫಂಕ್ಷನ್ ನಡೆಯುತ್ತೆ ಅಂದ್ಕೊಳ್ಳಿ, ಆವಾಗ ಹೋದಾಗ ಅಲ್ಲಿ ಸೇರ್ತೀವಿ. ಯಾಕಂದರೆ ಅವಳಿಗಿಂತ ಮುಂಚೆ ನಾನು ನೋಡ್ತೀನಿ, ನನಗಿಂತ ಮುಂಚೆ ಅವಳು ನೋಡ್ತಾಳೆ. ಹಂಗಾಗಿ ಅವಳು ಫೋನ್ ಮಾಡಿದ್ದಾಳೆ. ಆಮೇಲೆ ನಾನು ಇನ್ನೇನು ಎದ್ದೇಳಬೇಕು ಅಂತಿದೆ, ಅಷ್ಟರಲ್ಲಿ ಅವಳು ಸರಿ ಆಯ್ತಮ್ಮ ಎದ್ದೇಳು, ವೀಡಿಯೋ ಮಾಡ್ತೀಯೋ ಇಲ್ಲೋ, ಮಾಡಿದೆ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ರು. ನಾನು ಅವಳಿಗೆ ವಿಶ್ ದ ಸೇಮ್ ಅಂತ ಹೇಳಿದೆ. ಆಮೇಲೆ ಹೇಳಿದೆ, ಇಲ್ಲ ಬಿಡೆ, ಯಾವುದಾದ್ರೂ ಒಂದಾದ್ರೂ ಇವತ್ತು ವೀಡಿಯೋ ಮಾಡ್ತೀನಿ, ಯಾಕೆ ಹಂಗೆ ಆಡ್ತಾ ಇದೆಯಾ ಅಂದೆ. ಅಲ್ಲ ಕಣೆ, ಎಲ್ಲರೂ ಮಾಡ್ತಾವ್ರೆ. ಆಮೇಲೆ ಏನಂತೀಯ ನೀನು ನಾಳೆ? ಕಣೆ, ನೆನ್ನೆ ನೀನು ಫೋನ್ ಮಾಡಿದಾಗ ನಾನು ಎದ್ದು ಒಂದು ವೀಡಿಯೋ, ಇದನ್ನು ನಂದು ಅಂದೇ ಅಂತೀನಿ ಫ್ರೆಂಡ್ಸ್. ಇದು ಯಾಕೆ ಗೊತ್ತಾ, ನಾನು ಯಾವಾಗಾದರೂ ಈ ಥರ ಥಿಂಕ್ ಮಾಡ್ತೀನಿ, ಹೌದು ನೆನ್ನೆ ನಾನೊಂದು ವೀಡಿಯೋ ಮಾಡಬೇಕಿತ್ತು ಅಂತ. ಹಂಗಾಗಿ ಫ್ರೆಂಡ್ಸ್ ನಾನು ಇವತ್ತು ನನ್ನ ಇದು ಇಷ್ಟ ಆಯಿತು. ಬನ್ನಿ ಇವಾಗ ಫ್ರೆಂಡ್ಸ್, 2023ರಲ್ಲಿ ನಾನು ಬೇರೆ ಕಂಪ್ನಿಗೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಾನು ಎಷ್ಟು ವರ್ಷ ಕೆಲಸ ಮಾಡಿದೆ ಅಂದರೆ ಫ್ರೆಂಡ್ಸ್, 10 ಇಯರ್ಸ್ ಕೆಲಸ ಮಾಡಿದ್ದೀನಿ. 10 ಇಯರ್ಸ್ ಕೆಲಸ ಮಾಡಿದೆ. ಒಂದು 3 ತಿಂಗಳು ಇಂಚಿಮಿಂಚಿನಾಗ ನಾನು ಅಲ್ಲಿ ಜಾಬ್ಗೆ ನಾನು ರಿಸೈನ್ ಕೊಟ್ಟಿದ್ದು.
ಹೆಂಗಾಯಿತು ಅಂದರೆ ಫ್ರೆಂಡ್ಸ್, ಈಗ ನನಗೆ ನನ್ನ ವೀಡಿಯೋನ ಏನು ಇವರು ಎಲ್ಲರೂ ನೋಡ್ತಾರೆ ಅಂತಲ್ಲ, ಆದರೆ ನಾನು ಎಲ್ಲಿ ಕೆಲಸ ಮಾಡಿದ್ದೀನಿ ಅವರೆಲ್ಲರೂ ನನ್ನ ವೀಡಿಯೋನ ನೋಡಿ ಯಾವಾಗಾದರೂ ನಮ್ಮ ಹೌಸ್ ಕೀಪಿಂಗ್ಗಳು ಫೋನ್ ಮಾಡ್ತೇವೆ, ಮೇಡಮ್ ನೀನು ಯೂಟ್ಯೂಬಲ್ಲಿ ನೋಡಿದೆ ಈ ಥರ. ಈಗ ಫಸ್ಟ್ ನಂದು ಚಾನಲ್ ಇದ್ದಿದೆ ಫ್ರೆಂಡ್ಸ್, ಇನ್ನೂ ಜಾಸ್ತಿ ಆಯ್ತು. ಇದು ನಂದು ಬರೀ 4 ಮಂತೇ ಆಗಿರೋದು ಫ್ರೆಂಡ್ಸ್. ಹೆಂಗೆ ಅಂದರೆ ಆಗಸ್ಟ್ 28 ನಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ಮಂತು ಇಲ್ಲಿಗೆ ಈ 28ಗೆ 4 ಮಂತ್ ಆಗುತ್ತೆ ನಂದು ಚಾನಲ್ ಓಪನ್ ಆಗಿ. ಅವರೆಲ್ಲರೂ ನಾನು ಆದರೆ ಫ್ರೆಂಡ್ಸ್ ನನಗೆ ಏನು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ನನ್ನ ವೀಡಿಯೋನ ನೋಡ್ತಾರೆ. ನನ್ನ ಹಳೆಯ ಸ್ಟಾಫ್ ಆಗಿರ್ಬೋದು, ಒಂದೊಂದ್ಸರಿ ನಮ್ಮ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ನಮ್ಮ ಫೀಲ್ಡ್ ಆಫೀಸರ್ ಎಲ್ಲರೂ ಯಾವಾಗ ಏನವ ಯೂಟ್ಯೂಬ್ ಸ್ಟಾರು ಅಂತ ಕರೀತಾರೆ. ಯಾವಾಗಾದರೂ ನಾನು ಆಫೀಸ್ಗೆ ಏನಾದರೂ ನಂದು ಇಷ್ಟು ದಿವಸ PF ಇತ್ತು ಫ್ರೆಂಡ್ಸ್, ಹೋಗಿದೆ ಆವಾಗ. ಆಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ ಎಷ್ಟೋ ನನ್ನ ಫ್ರೆಂಡ್ಸ್ಗಳು ನೋಡ್ತಾರೆ, ಒಬ್ಬೊಬ್ಬರು ತಮಾಷೆ ಮಾಡ್ತಾರೆ. ಒಬ್ಬೊಬ್ಬರು ಒಂದು ವೀಡಿಯೋದಲ್ಲಿ ನೀನು ಕಣ್ಣು ಮೇಲೆ ಬಿಡ್ತೀಯ, ಕಣ್ಣು ಈ ಥರ ಬಿಡ್ತೀಯ, ಆಮೇಲೆ ಸೀರೆ ಚೆನ್ನಾಗೈತೆ ಇದೆಲ್ಲ ಫ್ರೆಂಡ್ಸ್ ಇದು ಮಾಡ್ತಾರೆ. ಆದರೆ ಫ್ರೆಂಡ್ಸ್ ನಾನು ಯಾರಿಗೂ ನಾನು ನಾನು ಕೆಲಸ ಮಾಡೋ ಪ್ಲೇಸಲ್ಲಿ ನಾನು ಫ್ರೆಂಡ್ಸ್ ಯಾರಿಗೂ ನಂದು ಚಾನಲ್ ಇದೆ ಅದು ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ನಾನು ಕೇಳ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇದು ನಮ್ಮ ಪರ್ಸ್ನಲ್ಲು. ಈಗ ನೋಡಿ, ಒಬ್ಬರು ಒಳ್ಳೆಯವರು ಇರ್ತಾರೆ, ಒಬ್ಬರು ಕೆಟ್ಟವರು ಇರ್ತಾರೆ. ಈಗ ಒಬ್ಬರು ಚೆನ್ನಾಗಿ ಮಾಡಿದ್ದೀರಾ ಅನ್ನೋರು ಇರ್ತಾರೆ, ಇನ್ನೊಬ್ರು ಏನಂತಾರೆ, ಅಯ್ಯೋ ಇವರು ಅದನ್ನೇ ಹೇಳ್ಕೊಂಡು ತಿರುಗ್ತಾರೆ ಅಂತಾರೆ. ಹಂಗಾಗಿ ಫ್ರೆಂಡ್ಸ್ ನಾನು ಇದೇ ವಿಷಯಕ್ಕೆ ನಾನು ಎಲ್ಲದರಲ್ಲೂ ನಾನು ಡೈರೆಕ್ಟೇ ಮಾತಾಡ್ತೀನಿ. ನಾನು ಯಾವುದೂ ಏನೋ ಮುಚ್ಚುಮರೆ ಮಾತಾಡಲ್ಲ. ನಾನು ಸ್ವಲ್ಪ ಧೈರ್ಯನೂ ಜಾಸ್ತಿ ಫ್ರೆಂಡ್ಸ್. ನಾನು ಆ ಥರ ಏನು ಹಂಚ್ಕೊಂಡು ಇದು ಮಾಡಲ್ಲ. ಆದರೆ ಈ ವಿಷಯದಲ್ಲಿ ಏನಂದರೆ ಫ್ರೆಂಡ್ಸ್ ನಾನು ಯಾರಿಗೂ ಇದು ಮಾಡಲ್ಲ, ಅವರೇ ನಂದು. ಈಗ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತು, ಫೇಸ್ಬುಕ್ಕಲ್ಲಿ ವೀಡಿಯೋ ಹಾಕ್ತೀವಿ, ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಿದ್ದೆ, ಅವಾಗ ನೋಡ್ತಾರೆ, ನಿಮಗೆ ಗೊತ್ತು. ಹಂಗಾಗಿ ಫ್ರೆಂಡ್ಸ್ ನಾನು 1 ವೀಕ್ ಆಯಿತು ನಾನು ಒಂದು ವೀಡಿಯೋನೂ ಮಾಡಿ ಹಾಕಲಿಲ್ಲ. ಅದಕ್ಕೆ ಆಮೇಲೆ ಅವಳು ಎದ್ದೇಳ್ಸೋದು ನಾನು ಎದ್ದು ಫ್ರೆಂಡ್ಸ್ ಸ್ವಲ್ಪ ಅಂಗಡಿಗೆ ಹೋಗಿ ನಾನು ಸ್ವಲ್ಪ ಬಾಳೆಹಣ್ಣು ಸೌತೆಕಾಯಿ ಎಲ್ಲ ಖಾಲಿ ಆಗಿತ್ತು ತಗೊಂಡು ಫ್ರೆಂಡ್ಸ್ ತಗೊಂಡು ಬಂದು ಆಮೇಲೆ ನಾನು ಮುಖ ಎಲ್ಲ ವಾಶ್ ಮಾಡ್ಕೊಂಡು ಮಾಮೂಲಿ ಫ್ರೆಂಡ್ಸ್ ಟೀ ಶರ್ಟ್ ಇತ್ತು ಅದನ್ನೇ ಹಾಕ್ಕೊಂಡು ಇದು ಡ್ರೆಸ್ಸಲ್ಲೇ ಮಲ್ಕೊಬಿಟ್ಟಿದ್ದೆ ಫ್ರೆಂಡ್ಸ್. ನನಗೆ ಯಾಕೆಂದರೆ ಅಷ್ಟೊಂದು ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಏನು ಡ್ರೆಸ್ ಚೇಂಜ್ ಮಾಡಲಿಲ್ಲ. ಆ ಕೆಲಸದಿಂದ ಹೆಂಗೆ ಬಂದೆ ಹಂಗೆ ಬಂದ ತಕ್ಷಣ ಸ್ವಲ್ಪ ಸ್ಲೀಪ್ ಮಾಡಿಬಿಟ್ಟೆ. ಯಾಕಂದರೆ ನಿದ್ದೆ ನೆನ್ನೆ ಫ್ರೆಂಡ್ಸ್ ನನಗೆ ಏನಿಲ್ಲ ಅಂದ್ರೂ ನೀವು ಲೆಕ್ಕ ಹಾಕಿ 3 ಗಂಟೆನೇ 4, 5, 6, 7, 8, 9, 10, 11, 12, 9 ಅವರ್ ನಿದ್ದೆ ಮಾಡಿದ್ದೀನಿ. ನನಗೆ ಫ್ರೆಂಡ್ಸ್ ನಿದ್ದೆ ಇಲ್ಲ ಅಂದರೆ ಒಂಥರ ಏನೋ ಅಂತ ಅನಿಸುತ್ತೆ. ಅದರಲ್ಲಿ ಬಾಡಿ ಪೇಯ್ನ್ ಬೇರೆ ಇತ್ತು, ಕಾಲು ನೋವು ಜಾಸ್ತಿ ಇತ್ತು. ಅದರಲ್ಲೂ ಫ್ರೆಂಡ್ಸ್ ನನಗೆ ಲೆಫ್ಟ್ ಸೈಡ್ ಕಾಲು ಎತ್ತಕ್ಕೆ ಆಗಿಲ್ಲ, ಅದು ಅದರಲ್ಲೇ ಓಡಾಡ್ತಾ ಇದ್ದೆ ನಾನು. ಆಮೇಲೆ ಅದ್ರ ಜೊತೆಗೆ ನನಗೆ ಈ ಭುಜ ಮತ್ತು ಈ ಬಾಡಿ ಫೀವರು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಯಾವಾಗಾದರೂ ಸ್ವಲ್ಪ ಬಾಡಿ ಫೀವರ್ ಜಾಸ್ತಿ ಬಂದರೆ ಆಮೇಲೆ ರಾತ್ರಿ ಫ್ರೆಂಡ್ಸ್ ನನಗೆ ಕೈಯಲ್ಲಿ ಊಟನೇ ತಿನ್ನೋಕ್ಕಾಗಿಲ್ಲ. ಯಾವ ಥರ ಆಯಿತು ಅಂದರೆ ಆಮೇಲೆ ಎದ್ದೆ. ನನ್ನ ಮಗಳು ಹುಳ್ಳಿಕಾಳು ಸಾಂಬಾರು ಮಾಡಿದ್ದು, ಅವಳು ಹುಳ್ಳಿಕಾಳು 3 ವಿಷಲ್ ಕೂಗಿಸಿದ್ದಾಳೆ, 5 ವಿಷಲ್ ಕೂಗಿಸ್ಬೇಕಿತ್ತು. ಆಮೇಲೆ ಎದ್ದೇಳಿಸಿದ್ಲು. ಆಮೇಲೆ ಅನ್ನನ ಕಲ್ಸೋಕೆ ಹೋಗ್ತೀನಿ ಫ್ರೆಂಡ್ಸ್, ನಂಗೆ ಅನ್ನನೇ ಕಲ್ಸೋಕ್ಕಾಗಿಲ್ಲ. ಆಮೇಲೆ ನನ್ನ ಮಗಳು ಅನ್ನನ ಕಲಸಿ ನಾನು ಈ ಥರ ಕೈಗೆ ಎಲ್ಲನೂ ಉಂಡೆ ಮಾಡಿ ಅನ್ನನ ಕೊಟ್ಟಳು ಫ್ರೆಂಡ್ಸ್. ಯಾಕೋತ ಇರೋದು ಹೇಳ್ಕೊಳಕ್ಕೆ ಏನು ಫ್ರೆಂಡ್ಸ್. ಆಮೇಲೆ ಅವಳು ಕೈಯಲ್ಲಿ ಉಂಡೆ ಮಾಡಿ ನನ್ನ ಕೈಯಲ್ಲಿ ಇಟ್ಲು. ನಾನು ಹಾಗೆ ಉಂಡೆನ ತಿಂದ್ಬಿಟ್ಟು ಕಾಳನ್ನ ಸ್ಪೂನಲ್ಲಿ ತಿಂದು ಅಲ್ಲೇ ನೀರು ಕುಡಿದು ಮಲ್ಕೊಂಡೆ. ಮತ್ತು ಅವಳು ಮಜ್ಜಿಗೆ ಕೊಟ್ಟಳು 1 ಕಪ್ಪು. ಆ ಮಜ್ಜಿಗೆನೂ ಕುಡಿದು ಮಲ್ಕೊಂಡೆ ಫ್ರೆಂಡ್ಸ್. ಹಾರ್ಲಿಕ್ಸ್ ಕೊಡ್ತೀನಿ ಅದು ನನಗೆ ಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಇದು ಓದ್ತಾಳೆ, ಹನುಮಾನ್ ಚಾಲೀಸು ಮತ್ತು ಇದು ಒಂದು ದಪ್ಪು ಬುಕ್ ಬರುತ್ತಲ್ಲ ಫ್ರೆಂಡ್ಸ್, ನನಗದು ನೆನಪೇ ಬರೋಲ್ಲ ಯಾವಾಗಲೂ. ಎಲ್ಲರೂ ಓದ್ತಾರೆ ವಯಸ್ಸಾದಮೇಲೆ ಫ್ರೆಂಡ್ಸ್. ಅದು ಮಹಾಭಾರತ ಅಲ್ಲ, ತುದಿ ಬಾಯಲ್ಲೈತೆ ಫ್ರೆಂಡ್ಸ್. ಅದೇನು ಮಾಡ್ತೀನಿ, ಇಲ್ಲೇ ಐತೆ ಬುಕ್ಕು. ಅದು ತುದಿ ಬಾಯಲ್ಲೈತೆ ಫ್ರೆಂಡ್ಸ್, ಬರೋಲ್ಲ ನನಗೆ. ನೆನಪು ಬಂದರೆ ಹೇಳ್ತೀನಿ. ಅದನ್ನು ಅವಳು 1 ಅವರ್ ಅರ್ಧ ಅವರು ಓದಿ ಮಲ್ಕೋತಾಳೆ. ಆ ಬುಕ್ಕು ಮತ್ತು ಇದು ಪಕ್ಕದಲ್ಲೇ ಓದ್ತಾ ಇದ್ಲು. ನಾನು ಆಮೇಲೆ ಮಲ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಹೆಂಗಾದರೂ ಆಗಲಿ ಅಂತ ಪೇಯ್ದು ಬೆಳಗ್ಗೆಗೂ ಡ್ಯೂಟಿಗೆ ಹೋಗ್ಬೇಕಿತ್ತು ಫಸ್ಟ್ ಶಿಫ್ಟು. ಹೆಂಗಾದರೂ ಆಗಲಿ ಅಂದ್ಬಿಟ್ಟು ಫ್ರೆಂಡ್ಸ್ 2 ಮಾತ್ರೆ ತಗೊಂಡು ಒಂದೇ 1 ನಿಮಿಷ ಇರಿ ಫ್ರೆಂಡ್ಸ್. ಅದು ಯಾವ ಬುಕ್ಕು ನೋಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಅವಳು ಓದೋದು ಯಾವುದೇಳಿ, ಭಗವದ್ಗೀತಾ. ಇದು ನೋಡಿ ಎಷ್ಟಪ್ಪ ಐತೆ ಪುಸ್ತಕ. ಇದನ್ನು ಒಂದು ಕಡೆಯಿಂದ ಓದ್ತಾ ಇದ್ದಾಳೆ. ಆಮೇಲೆ ಇದನ್ನು ನಾನು ಪಕ್ಕದಲ್ಲಿ ಮಲಗಿರ್ತೀನಿ, ಆ ಕೊಯ್ ಅಂದ್ಕೊಂಡು ಓದ್ತಾ ಇರ್ತಾಳೆ ಫ್ರೆಂಡ್ಸ್ ನನ್ನ ಮಗಳು. ಇದು ಮತ್ತು ಹನುಮಾನ್ ಚಾಲೀಸು. ಅವಳು ಡೈಲಿ ಒಂದು 10 o'clock 11 o'clockಗೆ ಮುಖ ಎಲ್ಲ ವಾಶ್ ಮಾಡಿ, ನಾನು ಹೇಳ್ತೀನಿ ಮಲ್ಕೊಳ್ಳೋ ಟೈಮಲ್ಲಿ ಮುಖ ತೊಳ್ಕೊತೀಯಲ್ಲ ಮಗ ಅಂತ. ಆದರೆ ಅವಳು ನೋಡಿ ಇದನ್ನು ಓದ್ತಾಳೆ, ಭಗವದ್ಗೀತೆ. ಇದನ್ನು 1 ಅವರು ಅರ್ಧ ಅವರ್ ಓದ್ತಾಳೆ ಅಂದ್ಕೊಳ್ಳಿ. ಅದನ್ನು ಓದಿ ಫ್ರೆಂಡ್ಸ್ ಅವಳು ಅದನ್ನು ಓದಿ ಇದು ಆಮೇಲೆ ಮತ್ತು ಈ ಹನುಮಾನ್ ಚಾಲೀಸು ತಲೆ ಸಂದಿನೇ ಇಟ್ಕೊಂಡಿರ್ತಾಳೆ. ಅದನ್ನು ಓದಿ ಫ್ರೆಂಡ್ಸ್ ಅವಳು ಯಾವಾಗ ಮಲ್ಕೋತಾಳೋ ನನಗೆ ಗೊತ್ತಿಲ್ಲ. ನಾನಂತೂ ಮಲ್ಕೊಬಿಡ್ತೀನಿ, ಅವಳು ಎಷ್ಟೊತ್ತರ ಓದ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ. ಆಮೇಲೆ ಫ್ರೆಂಡ್ಸ್ ಆ ಥರ ನನಗೆ ರಾತ್ರಿ ಕೈಯಲ್ಲೇ ಊಟ ತಿನ್ನೋಕ್ಕಾಗಿಲ್ಲ. ನೋಡಿ ಮನುಷ್ಯ ಹೆಂಗಾದರೂ ಒಂದೊಂದ್ಸಲಿ ಹೆಂಗಾಗುತ್ತೆ ಜೀವನ ಅಲ್ವಾ. ನೋಡಿ ಎಷ್ಟೇ ಕಷ್ಟಪಡ್ತಾ ಇರ್ತೀವಿ, ಒಂದೊಂದು ಟೈಮಲ್ಲಿ ನಮ್ಮ ಪರಿಸ್ಥಿತಿ ಆ ಥರ ಆಗ್ತದೆ. ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಬೆಳಗ್ಗೆ ಬೈತಾ ಇದ್ಲು ನನ್ನ ಮಗಳು, ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾ ನೀನು ಅಂತ. ಆಮೇಲೆ ಫ್ರೆಂಡ್ಸ್ ನಾನು ರಾತ್ರಿ ಟ್ಯಾಬ್ಲೆಟ್ ತಗೊಂಡಿದ್ನ,
ಯಾಕೋ ಯಾವಾಗಲೂ ಆ ಟ್ಯಾಬ್ಲೆಟ್ ತಗೊಂಡ್ರೆ ನನಗೆ ಫುಲ್ ಪೇಯ್ನ್ ಕಮ್ಮಿ ಆಗ್ತಾಯಿತ್ತು. ಬೆಳಗ್ಗೆ ಒಂದು 0.5% ಇನ್ನೂ ಇತ್ತು ಪೇಯ್ನು. ಆಮೇಲೆ ಫ್ರೆಂಡ್ಸ್ ಮತ್ತೆ 6:30 ಡ್ಯೂಟಿ ಇತ್ತು. ನಾನು 5 o'clock ಎದ್ದು ಸ್ನಾನ ಮಾಡ್ಕೊಂಡೆ, ಬಿಸಿದು ಸ್ನಾನ ಮಾಡ್ಕೊಂಡು ಸ್ವಲ್ಪ ರೈಸ್ ಮಾಡಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಫ್ರೆಂಡ್ಸ್ ಮತ್ತೆ ನಾನು ಮಾಮೂಲಿ ಡ್ಯೂಟಿಗೆ ಹೋದೆ. ಇನ್ನು ಮಧ್ಯಾಹ್ನ ನಮ್ಮ ಸೂಪರ್ವೈಸರು ಬಂದರು. ಅವ್ರು ಬಂದಮೇಲೆ ನಾನು 2 ಗಂಟೆ 2:15 ಫ್ರೆಂಡ್ಸ್ ಮನೆಗೆ ಬಂದು ಮಲ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್ ನಾನು ಆಗ ಆ ಕಂಪ್ನಿಲಿ ಕೆಲಸ ಮಾಡಿದೆ. ಅಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್ ನ್ಯೂ ಇಯರ್ಗೆ ರಜೆ ಕೊಡ್ತಾಯಿದ್ರು. ನಾವು ರಜೆ ಕೊಟ್ಟರೆ ಸಾಕು ಫ್ರೆಂಡ್ಸ್, ಏನಾದರೂ ಸ್ಕೆಚ್ ಹಾಕೋತದ್ದು ಎಲ್ಲರೂ ನಮ್ಮ ಜೊತೆಲಿರೋರು ಸೂಪರ್ವೈಸರ್ಗಳಾಗಿರ್ಬೋದು. ಮತ್ತು ಫ್ರೆಂಡ್ಸ್ ನಾವು ಸೂಪರ್ವೈಸರ್ ಅಲ್ಲೂ ಜೊತೆ ಕೆಲಸ ಮಾಡೋರು ಇಲ್ಲೂ ಮಾಡ್ತಾಯಿದ್ವಿ. ಆಮೇಲೆ ಫ್ರೆಂಡ್ಸ್ ಹುಡುಗರು ನಾವೆಲ್ಲರೂ ಒಂದ್ಸಲಿ ಫ್ರೆಂಡ್ಸ್ ನಾವು ಕೋಟಿಲಿಂಗೇಶ್ವರ ಅಂತ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ತಂಗಿ ಗಂಡ ಸತ್ತೋಗ್ಬಿಟ್ರು, ಅದು ಕ್ಯಾನ್ಸಲ್ ಆಗಿತ್ತು. ಫ್ರೆಂಡ್ಸ್ ನಾವು ಎಷ್ಟೋ ಸಲ ಆ ಕಂಪ್ನಿಲಿದ್ದಾಗ ಮೈಸೂರಿಗೆ ಹೋಗಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೀವಿ, ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ದೀವಿ. ಮತ್ತು ಫ್ರೆಂಡ್ಸ್ ನ್ಯೂ ಇಯರ್ ಬಂದರೆ ಅಲ್ಲಿ ಯಾವಾಗಾದರೂ ನಮಗೆ ರಜೆ ಕೊಡ್ತಾಯಿದ್ರು. ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಫ್ರೆಂಡ್ಸ್ ಈಗ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲೂ ಏನಿಲ್ಲ ಫ್ರೆಂಡ್ಸ್, ನಾವು ಬೇಕಾದ್ರೆ ಅವತ್ತೇ ವೀಕ್ ಆಫ್ ತಗೋಬೋದು. ನಾಳೆ ಬೇಕಿದ್ರೆ ನಾನಾದರೂ ತಗೋಬೋಗಿತ್ತು. ನಮ್ಮ ಅವ್ರು ಬರೋ ಟೈಮಲ್ಲಿ ಅವರು ತಗೊಂಡಿದ್ದಾರೆ ನಾಳೆ ಫ್ರೆಂಡ್ಸ್. ನನಗೇನು ತಗೋಬೇಕು ಅಂತ, ಯಾಕೆಂದರೆ ಫ್ರೆಂಡ್ಸ್ ನನಗೆ ಹೊಸ ವರ್ಷದಲ್ಲಿ ನನ್ನ ಮನಸ್ಸಲ್ಲಿ ಯಾರ ಮನಸ್ಸಲ್ಲಿ ಹೆಂಗೆ ಹೋದೆ, ಅಯ್ಯೋ ನಾವು ಫಸ್ಟ್ನೇ ದಿನವೇ ರಜಾ ಹಾಕಿದ್ರೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ವರ್ಷವೆಲ್ಲ ನಮಗೆ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸು ಬರಲ್ವೇನೋ ಅನ್ನೋದು ನನ್ನ ಮನಸ್ಸಲ್ಲಿ. ಹಂಗಾಗಿ ಫ್ರೆಂಡ್ಸ್ ಈ 2024ರಲ್ಲಿ ನೋಡಿ ಕಷ್ಟ ಸುಖ ನೋವು ದುಃಖ ಎಲ್ಲನೂ ಅನುಭವಿಸಿರ್ತೀವಿ. ಅದು ಏನೇನು ಬಂತು ಅದನ್ನೆಲ್ಲ ನೋಡಿ ನಾವು ಇವತ್ತು ಲಾಸ್ಟು 31 ಇವತ್ತು 31 ದಿನವೇ ನಾನು ವೀಡಿಯೋ ಮಾಡ್ತಾಯಿರೋದು. ಈ ದಿನ ನಮಗೆ ಏನು ಮೆಮೊರೀಸ್ ಇರುತ್ತೆ, ಅದು ಒಂದು ನೋವಾಗಿರ್ಬೋದು, ಒಂದು ಸಂಕಟ, ಒಂದು ದುಃಖ ಆಗಿರ್ಬೋದು. ಈಗ ನನಗೆ ಏನು ಮೆಮೊರೀಸ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್, ಈ ವರ್ಷದಲ್ಲಿ ನಾನು ಕ್ರಿಸ್ಮಸ್ ಬಂದರೆ ನನಗೆ ಬೇಗ ನೆನಪು ಬರುತ್ತೆ ನೆಕ್ಸ್ಟ್ ಇಯರ್ಗೆ ಅಂತ ಗೊತ್ತಾ. ಅಯ್ಯೋ ನಾನು ಕ್ರಿಸ್ಮಸ್ ನಾಳೆ ನನಗೆ ಊಟಿ ಟ್ರಿಪ್ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಊಟಿಗೆ ಹೋಗಿದ್ದೆ ಅಂತ ನನಗೆ ನೆನಪು ಬರುತ್ತೆ. ಆಮೇಲೆ ಆದಷ್ಟು ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ನಾವು ಯಾವುದೇ ನೋವಿರಲಿ ಸಂಕಟ ಇರಲಿ ಅದನ್ನು ನಾವು ಆದಷ್ಟು ನೆನಪಲ್ಲಿ ಹಿಡ್ದಷ್ಟು ನಾವು ಅವಾಯ್ಡ್ ಮಾಡಬೇಕು. ಆದರೆ ಫ್ರೆಂಡ್ಸ್ ಯಾರೇ ಆದ್ರೂ ನಾವು ಆ ಥರ ಹೇಳ್ಬೋದು. ಈಗ ನೋಡಿ ನನ್ನ ಹಾರ್ಟಲ್ಲಾದ್ರೂ ಅಷ್ಟೇ, ನಿಮ್ಮ ಹಾರ್ಟಲ್ಲಾದ್ರೂ ಅಷ್ಟೇ, ನಮಗೆಲ್ಲ ಜೀವನದಲ್ಲಿರೋದು 50% ಖುಷಿ ಇರುತ್ತೆ, 50%. ಅದರಲ್ಲಿ ಫ್ರೆಂಡ್ಸ್ 25% ದುಃಖ ಇರುತ್ತೆ, 25% ಮರೀದೇ ಇರೋದಂಥ ನೋವಿರುತ್ತೆ. ಮರೆಯೋಕ್ಕೆ ಆಗಲ್ಲ, ನಮ್ಮ ಉಸಿರಿರೋವರೆಗೂ ಮರೆಯೋಕ್ಕಾಗಲ್ಲ, ಆ ಥರ ಪೇನು ಇದ್ದೇ ಇರುತ್ತೆ ಫ್ರೆಂಡ್ಸ್. ಯಾವಾಗಲಾದ್ರೂ ಅಷ್ಟೇ, ಯಾವುದೇ ಮನುಷ್ಯ ಆದ್ರೂ ನಾನು ಫುಲ್ ಹ್ಯಾಪಿ ಆಗಿದ್ದೀನಿ ಅಂತ ಮನಸ್ಸಲ್ಲಿ ಹೇಳ್ಕೊಬೋದೇ ಹೊರತು ಒಳಗಡೆ ಯಾವುದಾದ್ರೂ ಒಂದು ರೀತಿ ನೋವು ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದು ಮನುಷ್ಯನ ಜೀವನ. ಯಾಕೆಂದರೆ ನಾವೆಲ್ಲರೂ ಮನುಷ್ಯರು, ನಾವು ದೇವರಲ್ಲ. ಎಷ್ಟೇ ಕೋಟಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಎಷ್ಟೇ ದೊಡ್ಡ ಕೆಲಸದಲ್ಲಿದ್ರೂ ಫ್ರೆಂಡ್ಸ್ ಅವನಿಗೂ ಒಂದು ಮನುಷ್ಯನಿಗೆ ಏನಾದರೂ ಪೇನ್ ಇದ್ದೇ ಇರುತ್ತೆ. ಅಯ್ಯೋ ನಾನು ತುಂಬ ಸುಖವಾಗಿದ್ದೀನಿ, ನಾನು ತುಂಬ ಜಾಲಿಲಿದ್ದೀನಿ ಅಂತ ಬೇಕಾದರೆ ನಾವು ಮೇಲೆ ಹೇಳ್ಕೊಬೋದೇ ಹೊರತು ಫ್ರೆಂಡ್ಸ್ ಒಳಗಡೆ ಯಾರಿಗೂ ಅಷ್ಟಿರಲ್ಲ. ಯಾಕೆ ಗೊತ್ತಾ, ನಾವು ಅದರೊಳಗೇ ಬದುಕ್ತಾ ಇರ್ತೀವಿ. ನಾನೇ ಫ್ರೆಂಡ್ಸ್ ಯಾರಿಗಾದ್ರೂ ನೀವು ನೋಡಿ ನನ್ನ ಮನಸ್ಸಲ್ಲಾದರೂ ಅಷ್ಟೇ ಫ್ರೆಂಡ್ಸ್ 50% ನಾವು ನಾರ್ಮಲ್ಲಾಗಿ ಬದುಕ್ತಾ ಇರ್ತೀವಿ. ಅದರಲ್ಲಿ 25% ಇನ್ನೂ ನೋವಲ್ಲೇ ಬದುಕ್ತಾ ಇರ್ತೀವಿ. ಅದರಲ್ಲಿ 25% ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ನಮ್ಮ ಲೈಫಲ್ಲಿ ಮರೆಯೋಕೆ ಆಗೋದಿಲ್ಲ ಫ್ರೆಂಡ್ಸ್. ಅದು ಯಾವ ವಿಷಯನಾದರೂ ಆಗಿರ್ಬೋದು, ನಾನು ಅದೇ ವಿಷಯ ಇದೇ ವಿಷಯ ಅಂತ ಯಾರಿಗೂ ಹೇಳಲ್ಲ. ಹಂಗಾಗಿ ಫ್ರೆಂಡ್ಸ್ ಈ 2024ರಲ್ಲಿ ನನ್ನ ಲೈಫಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. ನೆಕ್ಸ್ಟು ಇನ್ನೊಂದು ಕಡೆ ಕೆಲಸಕ್ಕೆ ಚೇಂಜ್ ಆಗಿದ್ದೀನಿ. ಅಲ್ಲಿನೂ ಸೇಮ್ ಕೆಲಸ ಇತ್ತು, ಇಲ್ಲಿನೂ ಸೇಮ್ ಕೆಲಸ, ಆದರೆ ಕೆಲಸದಲ್ಲೂ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್. ಹಾಸ್ಪಿಟ್ಲ್ ವರ್ಕೇ ಬೇರೆ, ಆಫೀಸ್ ವರ್ಕೇ ಬೇರೆ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ನೋವು ಸಂಕಟ ಈ ದುಃಖ ಏನೆಲ್ಲ ಬಂದಿರುತ್ತೆ ಅದು ಈ ನಮ್ಮ ಹಾರ್ಟಲ್ಲಿ ಹೃದಯದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಈ 2024ರಲ್ಲಿ ನನ್ನ ಜೀವನದಲ್ಲಿ ಕಹಿನೂ ಇದೆ, ಸಿಹಿನೂ ಇದೆ. ನಾನು ಬರೀ ಸಿಹಿನೇ ಅನುಭವಿಸಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಫ್ರೆಂಡ್ಸ್ ಎಲ್ರಿಗೂ ಒಂದು ಖುಷಿ ಏನು ಗೊತ್ತಾ, ಅಯ್ಯೋ ಈ ವರ್ಷ ಮುಗ್ದೋಯ್ತು, ನೆಕ್ಸ್ಟ್ ವರ್ಷ ಏನಿರುತ್ತಪ್ಪ. ನೋಡಿ ಎಲ್ಲರೂ ಏನು ಹೇಳ್ತಾರೆ, ಇವತ್ತು ನಾನು ಮೀಟಿಂಗಲ್ಲಿ ನಮ್ಮ ಬರುವಾಗ ಹೇಳಿದೆ, ಸರ್ ಈ ವರ್ಷನೇ ಏನೇನಿದೆ ಎಲ್ಲನೂ ಮುಗಿಸ್ಕೊಬಿಡಿ ಇವತ್ತೇ. ಆದರೆ ಫ್ರೆಂಡ್ಸ್ ಇದು ಕಾಮನ್ ಆಗಿ ಹೇಳೋ ಮಾತು. ಏನು ಗೊತ್ತಾ, ಈ ವರ್ಷ ಕಳೆದೋಯ್ತು, ಇದೊಂದೇ ವರ್ಷ ಲಾಸ್ಟು, ಈ ವರ್ಷದಲ್ಲಿ ಏನು ಮಾಡ್ತೀರಿ. ಈಗ ನೋಡಿ ನಮಗೂ ಏನಾದರೂ ಮೀಟಿಂಗಲ್ಲಿ ಈ ವರ್ಷ ಲಾಸ್ಟ್ ಆಗಿದೆ, ನೆಕ್ಸ್ಟ್ ವರ್ಷಕ್ಕೆ ನೀವು ಏನು ಮಾಡಬೇಕು ಅಂತಿದ್ದೀರಿ ಅಂತ ಹೇಳ್ತಾರೆ. ಎಲ್ಲರ ಜೀವನದಲ್ಲೂ ಫ್ರೆಂಡ್ಸ್ ಏನಾದರೂ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಫ್ರೆಂಡ್ಸ್ ಏನು ಹೇಳ್ತೀನಿ, ಈ ವರ್ಷ ನಮ್ಮದು ಏನೆಲ್ಲ ಕಷ್ಟ ಸುಖ ಏನೆಲ್ಲ ಅನುಭವಿಸಿದೀವೋ ನಾನೆಲ್ರಿಗೂ ಕೇಳೋದೊಂದೇ, ನಮ್ಮ ಕೈಲಿ ಏನಿಲ್ಲ, ಆ ದೇವರೇ ನಮಗೆ ಈ ವರ್ಷ ಏನೇನು ಕಷ್ಟ ಕೊಟ್ಟಿದ್ದಾನೆ, ಈ ವರ್ಷ ಏನೇನು ನೋವು ಕೊಟ್ಟಿದ್ದಾನೆ ಅದನ್ನೆಲ್ಲ ಅವನೇ ಕಳಿಸಿ ನಮಗೆ ಮುಂದಿನ ವರ್ಷದಲ್ಲಿ ನಮ್ಮ ಆರೋಗ್ಯ ಕೊಟ್ಟು ಕಾಪಾಡಿ ನಾವು ಚೆನ್ನಾಗಿರೋ ಥರ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೋಬೇಕು. ಇನ್ನೇನೈತೆ ಫ್ರೆಂಡ್ಸ್ ನಮ್ಮ ಈ ಜೀವನದಲ್ಲಿ. ಆದರೆ ಫ್ರೆಂಡ್ಸ್ ಈ ವರ್ಷ ಎಲ್ಲ ನೋವು ಸಂಕಟ ಎಲ್ಲನೂ ಇದೆ ಫ್ರೆಂಡ್ಸ್, ನನಗೂ ಇದೆ, ಇಡೀ ಮನುಷ್ಯನ ಜನ್ಮಕ್ಕೆ ಇದೆ. ಯಾರೇ ಏನು ಹೇಳ್ಕೊಬೋದು ನನಗೇನೂ ಇಲ್ಲ ಹಾಗೆ ಹೀಗೆ ಅಂತ, ಯಾವುದು ಸುಳ್ಳು ಫ್ರೆಂಡ್ಸ್ ಅದೆಲ್ಲ. ಆದರೆ ಫ್ರೆಂಡ್ಸ್ ನಾನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ, ನನ್ನ ಲೈಫಲ್ಲಿ ಫ್ರೆಂಡ್ಸ್ 50% ಹ್ಯಾಪಿ ಲೈಫು, ಅದರಲ್ಲಿ 25%
ಪೇಯ್ನು ನೋವಿರುತ್ತೆ, 25% ಮರೆಯೋದೇ ಆಗೋದು. ಈಗ ಪೇಯ್ನ್ ಇರುತ್ತೆ ಅಂದರೆ ಆ ಪೇಯ್ನಲ್ಲೇ ಬದುಕ್ತಾ ಇದ್ದೀವಿ. ಇನ್ನು 25% ಮರೆಯೋಕ್ಕೆ ಆಗಲ್ಲ. ಆ ಥರ ಪೇಯ್ನ ನಮ್ಮ ಹಾರ್ಟಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನನ್ನ ಲೈಫಲ್ಲಿ ಫ್ರೆಂಡ್ಸ್, ಬೇರೆಯವ್ರ ಲೈಫಲ್ಲಿ ಹೆಂಗೋ ಗೊತ್ತಿಲ್ಲ, ಎಲ್ಲರ ಲೈಫಲ್ಲೂ ಇದೇ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಜನ ಹೇಳ್ಕೊಬೋದು, ಸ್ವಲ್ಪ ಜನ ಹೇಳ್ದೇನೆ ಇರ್ಬೋದು. ಹಂಗಾಗಿ ಫ್ರೆಂಡ್ಸ್, ಈ 2024ರಲ್ಲಿ ನನ್ನ ಜೀವನದಲ್ಲಿ ಒಂದು ಚೇಂಜಸ್ ಏನಂದರೆ ಫ್ರೆಂಡ್ಸ್, ನಾನು ಮೊದಲು ವರ್ಕ್ ಮಾಡೋ ಜಾಗದಿಂದ ನೆಕ್ಸ್ಟ್ ಇನ್ನೊಂದು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೇಮ್ ಒಳ್ಳೆ ಜಾಗದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲೂ ಒಳ್ಳೆ ಪ್ಲೇಸಲ್ಲೇ ಕೆಲಸ ಮಾಡ್ತಾಯಿದ್ದೆ, ಇಲ್ಲೂ ಒಳ್ಳೆ ಪ್ಲೇಸಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲೂ ಇಲ್ಲಿ ನಮಗೆ ಎಲ್ಲರೂ ಒಂದು ಗೌರವ ಕೊಡ್ತಾರೆ. ಒಂದು ಕೆಲಸದಾದರೆ ಹ್ಯಾಪಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಕೆಲಸ ಆದಮೇಲೆ ನಮಗೆ ಯಾವಾಗಲೂ ಒಂದೇ ಥರ ಹ್ಯಾಪಿಯಾಗಿ ಕೆಲಸ ಮಾಡ್ತಾಯಿರ್ತೀವಿ, ಏನೂ ಇಲ್ಲ ಅನ್ನೋಂಗಿಲ್ಲ. ಅದೆಲ್ಲ ಕೆಲಸದಲ್ಲಿ ಇದ್ದೇ ಇರುತ್ತೆ. ಒಂದಿನ ಪೇಯ್ನ್ ಆಗ್ಬೋದು, ಒಂದಿನ ಖುಷಿ ಆಗ್ಬೋದು, ಒಂದಿನ ಏನೂ ಇಲ್ಲದೇ ಇರ್ಬೋದು. ಇದೆಲ್ಲ ನಮ್ಮ ಕೆಲಸ ಮಾಡೋದ್ರಲ್ಲಿ ಇದ್ದೇ ಇದೆ. ಆದರೆ ನನಗೆ ಫ್ರೆಂಡ್ಸ್, ಈ ವರ್ಷದಲ್ಲಿ ನಾನು ಚೇಂಜ್ ಆಗಿದ್ದೀನಿ. ಚೇಂಜಸ್ ಏನಂದರೆ ಫ್ರೆಂಡ್ಸ್, 85 kg ಇದೆ, 73 kg ಆಗಿದ್ದೀನಿ. ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿ ಸ್ವಲ್ಪ ನನಗೆ ರೆಸ್ಟು ಜಾಸ್ತಿ ಸಿಗ್ತಾಯಿತ್ತು. ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಸ್ವಲ್ಪ ನನಗೆ ರೆಸ್ಟು ಕಮ್ಮಿ ಆಗ್ತಾಯಿದೆ. ಅಲ್ಲಿ ನನಗೆ ಯಾಕೆ ರೆಸ್ಟ್ ಜಾಸ್ತಿ ಆಯ್ತಾಯಿತ್ತು ಅಂದರೆ, ಅದು ಆ ಸಾಫ್ಟ್ವೇರ್ ಕಂಪ್ನಿ, ಇದು ಬಂದು ನಾನು ಹಾಸ್ಪಿಟ್ಲ್ ವರ್ಕು. ಇಲ್ಲಿ ನಾನು ಜಾಸ್ತಿ ರೆಸ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಿಮಗೆ ಗೊತ್ತು, ಎನಿ ಟೈಮ್ ಪೇಷಂಟ್ದು ಕೆಲಸ ಅದು ಇದು ಇದ್ದೇ ಇರುತ್ತೆ. ಆದರೆ ಫ್ರೆಂಡ್ಸ್, ನನಗೆ ಎಷ್ಟೇ ರೆಸ್ಟ್ ಇಲ್ಲ ಅಂದ್ರೂ ನಾನು ಅಷ್ಟೇ ಆಕ್ಟಿವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಎಷ್ಟು ಆಕ್ಟಿವಾಗಿ ಕೆಲಸ ಮಾಡ್ತಾಯಿದ್ನೋ ಇಲ್ಲೂ ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಖುಷಿ ತಂದು ಕೊಡ್ತಿರೋ ವಿಷಯ ಅದೊಂದೇ. ಯಾವಾಗಾದರೂ ಪೇಯ್ನ್ ಆಗುತ್ತೆ, ಯಾವಾಗಾದರೂ ನೋವಿರುತ್ತೆ, ಅದನ್ನೆಲ್ಲ ನಾನು ಮುಂದೆ ತಳ್ತೀನಿ ಫ್ರೆಂಡ್ಸ್. ಮುಂದೆ ಹಾಕಿನೇ ನಾನು ಕೆಲಸ ಮಾಡೋದು. ಆದರೆ ಅಲ್ಲಿ ಇನ್ನೂ ಜಾಸ್ತಿ ನನಗೆ ಸ್ವಲ್ಪ ಅಲ್ಲಿ ಕೆಲಸದ ವರ್ಕ್ ಜಾಸ್ತಿ ಇದ್ರೂ ರೆಸ್ಟಲ್ಲಿ ನಾವು ಜಾಸ್ತಿ. ಯಾಕಂದರೆ ಫ್ರೆಂಡ್ಸ್, ಯಾವಾಗ ಗೌರ್ಮೆಂಟ್ ಲೀವ್ ಬಂತು, ನಮಗೆ ಗೌರ್ಮೆಂಟ್ ಲೀವ್ ಇರ್ತಾಯಿತ್ತು. ಅಲ್ಲಿ ಬಂದು ಫ್ರೆಂಡ್ಸ್, ನಮಗೆ ಶಿಫ್ಟಲ್ಲೂ ಅಷ್ಟೇ 7 to 4 ಇರ್ತಾಯಿತ್ತು, 12 to 9 ಇರ್ತಾಯಿತ್ತು. ಇಲ್ಲೆಲ್ಲ ಶಿಫ್ಟು 1:30 to 10:30 ಈ ಥರ ಎಲ್ಲ ಚೇಂಜಸ್ ಇದೆ. ನಾನು ಎಲ್ರಿಗೂ ಫ್ರೆಂಡ್ಸ್ ಹೇಳೋದು, ನನ್ನ ಈ ವರ್ಷದ ಕೊನೆ ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನಮಗೆ 24ನೇ ಇಸ್ವಿಲಿ ಯಾರೆಲ್ಲ ತೊಂದರೆ ಕೊಟ್ಟಿರಲಿ, ಏನೆಲ್ಲ ಕೆಲಸದಲ್ಲಿ ಏನಾರಾಗಿರಲಿ, ಬೇರೆ ಕಡೆ ಎಲ್ಲ ಏನಾಗಿರಲಿ, ನಮಗೆ ಯಾರೇ ಏನೇ ತೊಂದರೆ ಕೊಟ್ಟು ಏನೇ ಮಾಡಿರಲಿ ಫ್ರೆಂಡ್ಸ್, ಅದನ್ನೆಲ್ಲ ಮೇಲೊಬ್ಬ ಇದ್ದಾನೆ, ದೇವ್ರು ನೋಡ್ಕೊತಾನೆ. ಆದರೆ ನಾವು ಯಾವಾಗಲೂ ಕುಗ್ಗಬಾರ್ದು. ಯಾಕೆ ಗೊತ್ತಾ, ನಮ್ಮ ಜೀವನದಲ್ಲಿ ಹಿಂಗಾಯಿತು ಅಂತ ನಾವು ಕುಗ್ಗಿ ಕೂತ್ಕೊಂಡು ಅಂದರೆ ನಮಗೆ ಮೇಲೆ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್, ಆದಷ್ಟು ನಾವು ನಮ್ಮ ಲೈಫಲ್ಲಿ ಏನೇ ಬರಲಿ ನಾವು ಮೇಲೆ ಎದ್ದೇಳೋಕ್ಕೆ ಪ್ರಯತ್ನ ಪಡಬೇಕು. ಏನು ಗುಡುಗು ಮಿಂಚು ಮಳೆ ಬರ್ತಾ ಇರುತ್ತೆ, ನಾವು ನಡೆಯೋಕ್ಕೆ ಪ್ರಯತ್ನ ಪಡ್ತೀವಿ. ಆವಾಗ ನಾವು ಛತ್ರಿನಾದರೂ ಇಟ್ಕೊಂಡು ನಡ್ಕೊಂಡು ಹೋಗ್ತೀವಿ. ಮಳೆ ಬಂದು ಗುಡುಗು ಮಿಂಚು ಬಂದಾಗ ನಾವೇನು ಮಾಡ್ತೀವಿ ಫ್ರೆಂಡ್ಸ್, ಅರ್ಜೆಂಟ್ ಏನಾದರೂ ನಾವು ಮುಂದೆ ಹೋಗಬೇಕು ಅನ್ನೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಆ ಗುಡುಗು ಮಿಂಚಿಗೆ ಛತ್ರಿ ಇಟ್ಕೊಂಡು ಮುಂದೆ ಹೋಗ್ತೀವಿ. ಅದೇ ನಮ್ಮ ಲೈಫಲ್ಲೂ ಅಷ್ಟೇ ಫ್ರೆಂಡ್ಸ್. ಯಾವುದೇ ಏನೇ ಸಮಸ್ಯೆ ಏನೇ ಇದ್ರೂ ನಾವು ಅಲ್ಲಿ ಛತ್ರಿ ಥರ ನಮ್ಮ ಲೈಫಲ್ಲಿ ಛತ್ರಿ ಹಿಡದೆ ಮುಂದೆ ಸಾಗಬೇಕು. ನನ್ನ ಕಡೆಯಿಂದ ನಿಮ್ಗೊಂದು ಸಜೆಷನ್ನು ಚಿಕ್ಕದಾಗಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲರ ಲೈಫಲ್ಲೂ ಎಲ್ಲ ಇರುತ್ತೆ, ಯಾವುದನ್ನು ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು. ಇದೆಲ್ಲ ಎಲ್ಲರ ಲೈಫಲ್ಲೂ ನಡೀತೆ. ಇದಕ್ಕೆಲ್ಲ ಮುಖ್ಯ ನಾವು ಧೈರ್ಯವಾಗಿರಬೇಕು. ಯಾವುದೇ ಬಂದರೂ ಫ್ರೆಂಡ್ಸ್, ಒಂದು ಟೈಮ್ ಸಂಕಟ ಆಗ್ಬೋದು, ಒಂದು ಟೈಮ್ ನಮಗೆ ದುಃಖ ಆಗ್ಬೋದು. ಅದನ್ನೆಲ್ಲ ನಾವು ಮುಂದೆ ಹಾಕಿ ಮುಂದೆ ಜೀವನ ಮಾಡಲೇಬೇಕು. ನಾವು ಸಾಯಬೇಕು ಅಂದ ತಕ್ಷಣ ನಾವು ಯಾರೂ ಸಾಯೋಕ್ಕಾಗಲ್ಲ. ನಾನು ನಿಮಗೆ ಇದೊಂದೇ ಒಂದು ಕಿವಿ ಮಾತು ಹೇಳೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮ ಜೀವನದಲ್ಲಿ ಏನೆಲ್ಲ ಬರಲಿ ನಾವು ಆ ಕ್ಷಣಕ್ಕೆ ಎಲ್ಲರೂ ನೋವು ಅನುಭವಿಸಿ, ಯಾರು ಏನು ನಾವು ಪೇಯ್ನೇ ಇಲ್ಲ, ಯಾವಾಗಲೂ ಖುಷಿಯಿಂದ ಇರ್ತಿಲ್ಲ. ಆ ಪೇಯ್ನು ನಮಗೆ ಜಾಸ್ತಿ ಟೈಮ್ ಇಟ್ಕೋಬೇಡಿ. ಯಾಕೆ ಗೊತ್ತಾ, ಅದೇ ನೋವಲ್ಲಿ ನಾವು ಮುಳುಗಿದ್ರೆ ಮುಂದೆ ಹೋಗೋಕ್ಕಾಗಲ್ಲ. ಯಾವ ಥರ ಗುಡುಗು ಮಿಂಚು ಸಿಡ್ಲು ನಮ್ಮ ಲೈಫಲ್ಲಿ ಬಂದಾಗ ನಾವೊಂದು ಛತ್ರಿನ ಹಿಡ್ಕೊಂಡು ಮುಂದೆ ಹೋಗ್ತೀವಿ. ಅದೇ ನಮ್ಮ ಲೈಫಲ್ಲೂ ಈ ಕಷ್ಟ ಸುಖ ನೋವು ನಮ್ಗೆ ಯಾರಾದರೂ ಒಬ್ಬರು ನೋವು ಕೊಡೋರಿದ್ರೆ ಅವ್ರು ನಮಗೆ ನೋವು ಕೊಟ್ಟಾಗ ಆ ದೇವರು ಮೇಲಿದ್ದವನು ಅವ್ರಿಗೇನೆ ನೋವು ಕೊಡ್ತಾನೆ. ಆ ನೋವಲ್ಲೂ ನಾವು ಸುಖ ಕಾಣಬೇಕು, ನೆಮ್ಮದಿ ಕಾಣಬೇಕು. ನಾನು ಈ ಮಾತು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾವು ಬರೀ ನೋವು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಬಂದು ಎದ್ದೇಳಿಸೋರು ಯಾರು ಇರಲ್ಲ. ಏನು ಹೇಳ್ತೀರಾ ಫ್ರೆಂಡ್ಸ್, ಯಾರು ಎದ್ದೇಳಿಸಲ್ಲ. ನೋವೆಲ್ಲನೂ ಕಮ್ಮಿ ಮಾಡ್ಕೊಂಡು ನಾವೇ ಎದ್ದೇಳಬೇಕು. ಅದಕ್ಕೆ ನಾವು ನೋವನ್ನು ಒಂದು ಸೈಡ್ಗೆ ಇಟ್ಕೋಬೇಕು, ಸುಖನೂ ಒಂದು ಸೈಡ್ಗೆ ಇಟ್ಕೋಬೇಕು, ಒಂದು ಹ್ಯಾಪಿನೂ ಒಂದು ಸೈಡ್ಗೆ ಇಟ್ಕೊಂಡು ನಾವು ಹೋಗ್ತಾ ಇರಬೇಕು ಮುಂದಕ್ಕೆ ಫ್ರೆಂಡ್ಸ್. ಅಷ್ಟೇ ಜೀವನ ನಮ್ಮದು. ನಾವೆಷ್ಟೇ ಮುಂದಕ್ಕೆ ಹೋಯ್ತಾ ನಮಗೆ ಆಯಸ್ಸು ಮುಂದೆ ಹೋಗುತ್ತೆ. ಒಂದು ದಿನ ಈ ಲೈಫೇ ಕೊನೆ ಆಗುತ್ತೆ, ಈ ಜೀವನನೇ ಕೊನೆ ಆಗುತ್ತೆ. ಒಂದು ದಿನ ಎಲ್ಲರ ಜೀವನ ಎಂಡ್ ಆಗಲೇಬೇಕು. ಆ ಟೈಮಲ್ಲಿ ನಾವು ಅವ್ರು ಹಂಗಂದ್ರು ಇವ್ರು ಹಿಂಗಾಗ ಅದು ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರ ಜೀವನದಲ್ಲೂ ದೇವ್ರು ತೋರಿಸ್ತಾನೆ. ಹಾಗಾಗಿ ಫ್ರೆಂಡ್ಸ್, ನಾನು ಈ 24ನೇ ವರ್ಷದಲ್ಲಿ ಈ ನನ್ನ ಕೊನೆಯ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಏನು ಹೇಳ್ತೀನಿ ಅಂದರೆ, ಜೀವನದಲ್ಲಿ ಏನೇ ಕಷ್ಟ ಇರಲಿ, ನೋವಿರಲಿ, ಸಿಹಿ ಇರಲಿ, ಕಹಿ ಇರಲಿ, ಅದನ್ನೆಲ್ಲ ಒಂದೇ ರೀತಿ ತಗೊಳ್ಳಿ. ಆದಷ್ಟು ಲೇಡೀಸ್ಗೆ ನಾನು ಜಾಸ್ತಿ ಏನು ಹೇಳ್ತೀನಿ ಅಂದರೆ, ನೀವು ಧೈರ್ಯವಾಗಿರಿ. ಎಲ್ಲರೂ ಯಾರೇ ಎಷ್ಟೇ ನೋವು ಕೊಟ್ಟರು ನೀವು ಕುಗ್ಗಬೇಡಿ. ಯಾಕೆ ಗೊತ್ತಾ, ನೋವು
ಎಷ್ಟು ದಿನ ಇರಲ್ಲ, ಸುಖನೂ ಹೆಚ್ಚು ದಿನ ಇರಲ್ಲ, ಸಂತೋಷನೂ ಹೆಚ್ಚು ದಿನ ಇರಲ್ಲ, ದುಃಖನೂ ಹೆಚ್ಚು ದಿನ ಇರಲ್ಲ. ಎಲ್ಲನೂ ಆ ದೇವರು ಈ ಟೈಮ್ಗೆ ಇದಾಗಬೇಕು, ಈ ಟೈಮ್ಗೆ ಇದು ಮುಂದೆ ಹೋಗಬೇಕು ಅಂತ ಆವತ್ತು ಅವನೇ ಬರೆದಿಟ್ಟಿರ್ತಾನೆ. ಅವನೇನು ಬರ್ದವನೋ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಹಂಗಾಗಿ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ನೋವಿದ್ರೆ ಏನೇ ಇದ್ರೂ ಅದನ್ನು ಸ್ವಲ್ಪ ಲೈಟಾಗಿ ತಗೊಳ್ಳಿ. ಆ ಕ್ಷಣಕ್ಕೆ ನಾವು ಲೈಟಾಗಿ ಅಂದ್ರೂ ಎಷ್ಟೋ ಸಲ ನಾನು ಜಾಸ್ತಿ ಸಂಕಟಪಟ್ಟಿದ್ದೀನಿ. ಲೈಟಾಗಿ ತಗೊಳ್ಳಿ ಅಂತ ಹೇಳ್ಬೋದು, ಆದರೆ ಫ್ರೆಂಡ್ಸ್ ಆ ಟೈಮಲ್ಲಿ ಯಾರಿಗೂ ಆಗಲ್ಲ. ಅಂಥದ್ದು ನೋವನ್ನು ನಾನು ತುಂಬ ಅನುಭವಿಸಿದ್ದೀನಿ. ನಾನು ಒಂದು ಸಲ ತುಂಬ ಪೇಯ್ನ್ ಆದಾಗ ಏನು ಮಾಡ್ತೀನಿ, ಒಂಥರ ಸುಮ್ಮನೆ ಆಗ್ಬಿಡ್ತೀನಿ ಫ್ರೆಂಡ್ಸ್, ಸೈಲೆಂಟಾಗಿ. ಯಾಕೆ ಗೊತ್ತಾ, ನಮಗೆ ಅಲ್ಲಿ ಅಳೋಕ್ಕೂ ಆಗಲ್ಲ, ನಗೋಕ್ಕೂ ಆಗಲ್ಲ. ಎದೆ ಹೃದಯದೊಳಗೆ ಆ ಪೇನೆಲ್ಲ ಇಟ್ಕೊಂಡು ಫ್ರೆಂಡ್ಸ್ ನಾನು ಮೇಲೆ ಏನೂ ಇಲ್ಲ ಅನ್ನೋ ಥರ ಕೆಲಸ ಮಾಡ್ತಾಯಿರ್ತೀನಿ. ಆದಷ್ಟು ನೀವು ಅದೇ ಥರ ಮಾಡಿ ಫ್ರೆಂಡ್ಸ್. ಆ ಥರ ಮಾಡಿದಾಗಲೇ ನಾವು ಎಲ್ಲ ನೋವಿಂದ ಹೊರಗಡೆ ಬರೋಕ್ಕಾಗೋದು. ಹಂಗಾಗಿ ಫ್ರೆಂಡ್ಸ್, ನನ್ನ ವೀಡಿಯೋನ ಇದೇ ಫಸ್ಟು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.